ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಮತ್ತು ದ್ವಿತೀಯ BCA ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಪರವಾಗಿ ಹಾಗೂ ಕನ್ನಡ ಅಧ್ಯಯನ ವಿಭಾಗದ ಪರವಾಗಿ ಈ ವರ್ಷ ನಿಮ್ಮ ತೃತೀಯ ಸೆಮಿಸ್ಟರ್ ಅಂತ ಕರಿತೀವಲ್ಲ, ಆ ತೃತೀಯ ಸೆಮಿಸ್ಟರ್ನಲ್ಲಿ ನುಡಿಜೇನು ಎನ್ನುವಂತಹ ಪಠ್ಯವನ್ನು ನಿಮ್ಮ ಅಧ್ಯಯನಕ್ಕೋಸ್ಕರ ಇಡಲಾಗಿದೆ. ಇದನ್ನು ಸಂಪಾದನೆ ಮಾಡಿರುವಂತಹ ಪ್ರಧಾನ ಸಂಪಾದಕರು ಪ್ರೊಫೆಸರ್ ಸೋಮಣ್ಣ, ಕಾರ್ಯನಿರ್ವಾಹಕ ಸಂಪಾದಕರು ಡಾಕ್ಟರ್ ಮಾಧವ್ MK ಅನ್ನುವಂಥವರು ಈ ಕೃತಿಯನ್ನು ಸಂಕಲನ ಮಾಡಿ ಕೊಟ್ಟಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಕಾವ್ಯಭಾಗ, ಗದ್ಯಭಾಗ, ದೀರ್ಘಪಠ್ಯ ಅನ್ನುವಂತಹ 3 ಭಾಗಗಳನ್ನು ಮಾಡಲಾಗಿರುವಂತಹದ್ದು. ನಾವು ಇಂದು ಕಾವ್ಯಭಾಗದಲ್ಲಿ ಒಟ್ಟು 7 ಕವಿತೆಗಳು, ಗದ್ಯ ಭಾಗದಲ್ಲಿ 4 ಪಠ್ಯ ಗದ್ಯಗಳನ್ನು ಕೂಡ ಮಾಡಲ್ಪಟ್ಟಿರುವಂತಹದ್ದು. ಅದರ ಜೊತೆಯಲ್ಲಿಯೇ ದೀರ್ಘಪಠ್ಯದಲ್ಲಿ ಶ್ರೀನಿವಾಸ್ ಮಾಸ್ತಿ ವೆಂಕಟೇಶಯ್ಯಂಗಾರ್ ಅಂತ ಕರಿತೀವಲ್ಲ, ಅವರು ಬರೆದಿರುವಂತಹ ಸುಬ್ಬಣ್ಣ ಎನ್ನುವ ಕೃತಿಯನ್ನು ದೀರ್ಘ ಒಂದು ಪಠ್ಯವಾಗಿ ತಮಗೆ ಈ ಒಂದು ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡುವಂತಹದ್ದು. ಇಲ್ಲಿ ನಾವು ಇಂದು ಗಮನಿಸಬೇಕಾಗಿರುವಂತಹ ಕವಿತೆ ಎಂದರೆ, ತಮ್ಮ ಒಂದು ಅಧ್ಯಯನದ ಹಿನ್ನೆಲೆಯಲ್ಲಿ 2ನೆಯ ಅನುಕ್ರಮ ಸಂಖ್ಯೆಯಲ್ಲಿ ಬರುವ ಗೋವಿನ ಹಾಡು, ಮೊದಲನೆಯದ್ದು ವಸಿಷ್ಠ ವಿಶ್ವಾಮಿತ್ರ ಕಲಹ ಅನ್ನುವಂತಹ ಒಂದು ಕಾವ್ಯ ಪಠ್ಯ ಭಾಗವನ್ನು ರಾಘವಾಂಕ ರಚಿಸಿರುವಂತಹ ಹಳೆಗನ್ನಡ ಪಠ್ಯವನ್ನು ಆಯ್ದುಕೊಳ್ಳಲಾಗಿದೆ. ಅದನ್ನು ತರಗತಿಗಳು ಆರಂಭವಾದಂತಹ ಸಂದರ್ಭದಲ್ಲಿ ಅದನ್ನು ಬೋಧನೆಯನ್ನು ಮಾಡುವಂತೆ. ಈಗ ಮೊದಲಿಗೆ ನಾವು 2ನೇ ಕವಿತೆಯಾಗಿರುವ ಗೋವಿನ ಹಾಡು ಅನ್ನುವಂತಹ ಒಂದು ಕವಿತೆಯನ್ನು ನಾವು ಗಮನಿಸೋಣ. ಇದನ್ನು ರಚನೆ ಮಾಡಿರ್ತಕ್ಕಂತಹದ್ದು ಅಥವಾ ಇದನ್ನು ನಾವು ರಚಿಸಿರುವಂತಹ ಒಂದು ಲಭ್ಯವಾಗಿರುವಂತಹ ಸಾಹಿತ್ಯ ಅಂದರೆ ಜನಪದ ಸಾಹಿತ್ಯ ಅನ್ನುವಂತಹ ರೀತಿಯಲ್ಲಿ ಇದನ್ನು ಗುರುತಿಸಲ್ಪಟ್ಟಿದೆ. ಆ ಒಂದು ಕವಿತೆಯನ್ನು ಸಹಜವಾಗಿ ನಾವೆಲ್ಲರೂ ಕೂಡ ಆಲಿಸಿರುತ್ತೇವೆ. ಬಾಲ್ಯದಿಂದಲೂ ಕೂಡ ಪ್ರಾಥಮಿಕ ಹಂತದಲ್ಲಿ ಕೂಡ ಈ ಕವಿತೆಯನ್ನು ಅಭ್ಯಾಸ ಮತ್ತು ಅಧ್ಯಯನವನ್ನು ಮಾಡಿರುತ್ತೇವೆ. ಅದರ ಹಿನ್ನೆಲೆಯಲ್ಲಿ ಈ ಪ್ರೌಢಾವಸ್ಥೆಯನ್ನು ತಲುಪಿರುವಂತಹ ಸಂದರ್ಭದಲ್ಲಿ ನಾವು ಯಾವ ಬಗೆಯಾಗಿ ಒಂದು ಅಧ್ಯಯನವನ್ನು ಮಾಡಬೇಕು ಅಂತನ್ನುವಂತಹ ಕಿವಿ ಮಾತನ್ನು ಈ ಕವಿತೆ ನಮಗೆ ಕೊಡಮಾಡಲ್ಪಡುತ್ತೆ. ಅದಕ್ಕಾಗಿ ನಾವು ಮೊದಲಿಗೆ ಈ ಕವಿತೆಯ ಆಶಯ ಈಗಾಗಲೇ ಹೇಳಿರುವಂತಹದ್ದು, ಇದು ಒಂದು ಜನಪದ ಸಾಹಿತ್ಯದಿಂದ ಆಯ್ದುಕೊಂಡಂತಹ ಕವಿತೆ ಅಂತನ್ನುವಂತಹದ್ದು. ಕೆಲವೊಂದು ಸಾರಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಈ ಕವಿತೆಯ ರಚನೆಯ ಕಾಲಘಟ್ಟ ಅಂತಂದರೆ ಕ್ರಿಸ್ತಶಕ 1800 ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಈ ಕವಿತೆಯ ರಚನೆಯಾಗಿರುವಂತಹ ಕಾಲಘಟ್ಟದ ಬಗ್ಗೆ ಹೆಚ್ಚಿನ ಅಧ್ಯಯನದಲ್ಲಿ ತಿಳಿದು ಬರುವಂತಹದ್ದು. ಒಟ್ಟಿನಲ್ಲಿ ಹೇಳುವುದಾದರೆ ಈ ಒಂದು ಜನಪದ ಕವಿತೆಯ ಜನಸಾಮಾನ್ಯರೆಲ್ಲರಿಗೂ ಕೂಡ ಸತ್ಯದ ಸಂಧತೆಯನ್ನು ಮಾಡುವಂತಹದ್ದು ಮತ್ತು ಪ್ರಾಮಾಣಿಕತೆಯ ಪ್ರತೀಕವಾಗಿರುವಂತಹ ಈ ಕವಿತೆಯನ್ನು ನಾವು ಜೀವನ ಮೌಲ್ಯಗಳು ಅಂತ ಕರಿತೀವಲ್ಲ, ಆ ಜೀವನ ಮೌಲ್ಯಗಳ ಒಂದು ಹಿನ್ನೆಲೆಯಲ್ಲಿ ಅದು ಹೇಗೆ ಅದರಾಚೆಗೂ ಕೂಡ ಒಂದು ಹೊಸದಾಗಿರುವಂತಹ ಆಲೋಚನಾ ಕ್ರಮ ಪದವಿ ಹಂತದಲ್ಲಿ ಹೇಗೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹದ್ದೇ ಈ ಕವಿತೆಯ ಮೂಲ ಆಶಯ. ಗಮನಿಸೋಣ. ಗೋವಿನ ಹಾಡನ್ನು ಕುರಿತು ಕನ್ನಡದ ಪ್ರಸಿದ್ಧ ವಿಮರ್ಶಕರಾದ KD ಕುರ್ತಕೋಟಿಯವರು ಲೇಖನದ ಕೆಲವು ಭಾಗಗಳನ್ನು ಇಲ್ಲಿ ನೀಡಲಾಗಿದೆ. ಕೀರ್ತಿನಾಥ್ D ಕುರ್ತಕೋಟಿ ಅಂತನ್ನುವಂಥವರು ಕನ್ನಡ ಸಾಹಿತ್ಯದಲ್ಲಿಯೇ ಪ್ರಖ್ಯಾತಿಯನ್ನು ಪಡೆದಂತಹ ಒಂದು ವಿಮರ್ಶಕರಾಗಿರುವಂತಹವರು. ಇವರು ರಚಿಸಿರುವಂತಹ ಈ ಕವಿತೆಯನ್ನು ಕುರಿತು ಕೆಲವು ಭಾಗಗಳನ್ನು ಮಾತ್ರ ಏನು ಮಾಡಲಾಗಿದೆ ಅಂತಂದರೆ, ಇಲ್ಲಿ ಆಯ್ದು ಕೊಡಲಾಗಿರುವಂತಹ ಅಂಶ ಅನ್ನುವಂತಹ ಮಾತು. ಒಂದು, ಪಠ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದಕ್ಕೂ ಈ ಲೇಖನ ಉದಾಹರಣೆಯಾಗಿದೆ. ಯಾವುದೇ ಒಂದು ಕೃತಿಯನ್ನು ನಾವು ಓದೋದಕ್ಕಿಂತ ಮುಂಚೆ ಆ ಕೃತಿಯನ್ನು ಯಾವ ಹಿನ್ನೆಲೆಯಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು ಎನ್ನುವಂತಹದ್ದೇ ಈ ವಿಮರ್ಶೆಯ ಒಂದು ಮುಖ್ಯ ಆಶಯ. ಆ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಕವಿತೆಯನ್ನು ನಾವು ಅರ್ಥೈಸಿಕೊಳ್ತಾ ಹೋದರೆ ಆ ಕವಿತೆಗೆ ಮತ್ತು ರಚಿಸಿದಂತಹ ಕವಿಗೆ ಅಥವಾ ಸಮುದಾಯದಿಂದ ಬಂದಿರುವಂತಹ ಜನಪದ ಸಾಹಿತ್ಯಕ್ಕೆ ಒಂದು ನೆಲೆ ಬೆಲೆಯನ್ನು ಒದಗಿಸಿದಂತಹ
ಕವಿತೆಯ ಆಶಯವನ್ನ ವಿಮರ್ಶಾ ಲೇಖನದ ಹಿನ್ನೆಲೆಯಲ್ಲಿ ಕೀರ್ತಿನಾಥ್ ಕುರ್ತಕೋಟಿ ಅವರು ನಮಗೆ ತಮ್ಮ ಲೇಖನಗಳ ಮುಖಾಂತರ ಇಲ್ಲಿ ಅಭಿವ್ಯಕ್ತಪಡಿಸ್ತಾರೆ. ಅದರಲ್ಲಿ ಪ್ರಮುಖ ಅಂಶಗಳನ್ನ ಇಲ್ಲಿ ಆಯ್ದು ಕೊಡಲಾಗಿದೆ ಪಠ್ಯದಲ್ಲಿ, ಗಮನಿಸಿ. ಕನ್ನಡದಲ್ಲಿ ಗೋವಿನ ಕಥೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಕವಿತೆಯಾಗಿದೆ. ಈ ಕವಿತೆ ಹೆಚ್ಚಾಗಿ ಮಕ್ಕಳಿಗೆ ನೀತಿಯನ್ನು ಕಲಿಸಲೆಂದು ಉಪಯೋಗವಾಗಿರುವುದರಿಂದ ಈ ಕವಿತೆಯನ್ನು ನಾವು ಗಂಭೀರವಾಗಿ ಅಭ್ಯಾಸ ಮಾಡಿಲ್ಲ. ಇಲ್ಲಿ ಸಹಜವಾದಂತಹ ರೀತಿಯಲ್ಲಿ ಬಾಲ್ಯದಲ್ಲಿಯೇ ಹೆಚ್ಚಿನ ರೀತಿಯಲ್ಲಿ ಈ ಕವಿತೆಯನ್ನು ನಾವು ಬಳಸ್ತಾ ಬಂದ್ವಿ. ಆ ಬಳಸುತ್ತಾ ಬಂದಿರುವಂತಹ ಸಂದರ್ಭದಲ್ಲಿ ಈ ಕವಿತೆಯ ಪ್ರಮುಖವಾಗಿರುವಂತಹ ಅಂಶವನ್ನ ಇಲ್ಲಿ ಲೇಖಕರು ಗಮನಿಸ್ತಾರೆ. ಏನಂತಂದ್ರೆ, ಇದು ನಾವು ಈ ಕವಿತೆಯನ್ನು ನಾವು ಬಾಲ್ಯ ಮಕ್ಕಳಿಗಷ್ಟೇ ನೀತಿ ಬೋಧೆಯನ್ನು ಹೇಳೋದಕ್ಕೆ ಮಾತ್ರ ಬಳಸೋದು ಅನ್ನುವಂತಹ ಅರ್ಥದ ಹಿನ್ನೆಲೆಯಲ್ಲಿ ಬಳಸ್ತಾ ಬಂದ್ವಿ. ಅದು ಹಾಗಲ್ಲ. ಈ ಕವಿತೆಯನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಂಡು ಅದು ಏನನ್ನ ಹೇಳ ಬಯಸುತ್ತೆ ಅನ್ನುವಂತಹ ಮಾತು, ಅದನ್ನ ಅರ್ಥೈಸ್ಕೊಳ್ಬೇಕು ನಾವು ಅನ್ನುವಂತಹ ಮಾತು. ಅದಕ್ಕೆ ವಿವರಣೆ ಕೊಡ್ತಾ ಹೋಗ್ತಾರೆ ಮುಂದೆ. ಸತ್ಯವೇ ಪರಮಾತ್ಮನೆಂದು ಪುಣ್ಯಕೋಟಿಯ ಕಥೆ ಇದು. ಸತ್ಯದ ಅರ್ಥ ಪರಿಮಿತವಾಗಿರುವಾಗ ಇದು ನೀತಿಪರವಾದ ಕವಿತೆ ಎಂದು ತೋರಿದರೆ ಆಶ್ಚರ್ಯವಿಲ್ಲ. ಗೋವು ಮತ್ತು ಹುಲಿ ಈ ಎರಡೂ ಪ್ರಾಣಿಗಳ ಪಾತ್ರಗಳ ಅರ್ಥವಂತಿಕೆಯು ನಮಗೆ ಚೆನ್ನಾಗಿ ಗೊತ್ತು. ಪುಣ್ಯಕೋಟಿ ಎಂಬ ಗೋವು ಹುಲಿಗೆ ತಿರುಗಿ ಬರುತ್ತೇನೆಂದು ಮಾತು ಕೊಟ್ಟು ಕೊಟ್ಟಿಗೆಗೆ ಬಂದು ತನ್ನ ಕರುವಿಗೆ ಮಾಡುವ ಉಪದೇಶ, ಕರುವನ್ನು ಬೀಳ್ಕೊಡುವ ಪ್ರಸಂಗ ಇವು ಸಾಕಷ್ಟು ಹೃದಯಂಗಮವಾಗಿರುವುದರಿಂದ ಈ ಕವಿತೆ ಲೋಕಪ್ರಿಯತೆಗೆ ಕಾರಣವನ್ನು ದೂರದಲ್ಲಿ ಹುಡುಕಬೇಕಾಗುವುದಿಲ್ಲ. ಇಲ್ಲಿ ಸಹಜವಾದಂತಹ ರೀತಿಯಲ್ಲಿ ಚಿತ್ರಿಸುವಂತಹ ಹಿನ್ನೆಲೆಯಲ್ಲಿ ಪುಣ್ಯಕೋಟಿ ಎನ್ನುವಂತಹ ಹಸು, ವ್ಯಾಘ್ರ ಎನ್ನುವಂತಹ ಇಲ್ಲಿ ಆ ಹುಲಿ, ಅದ ಎರಡರ ಒಂದು ಅಂಶವನ್ನ ನಾವು ಗಮನಿಸ್ತಾ ಬರ್ತೀವಿ. ಆ ಗಮನಿಸುತ್ತಾ ಬಂದಂತಹ ಸಂದರ್ಭದಲ್ಲಿ ಅರ್ಬುದನೆಂಬುವಂತಹ ಒಂದು ವ್ಯಾಘ್ರ, ಅವೆರಡರ ಪುಣ್ಯಕೋಟಿ ಮತ್ತು ಅರ್ಬುದ ಎನ್ನುವಂತಹ ಹಸು ಮತ್ತು ಹುಲಿಯ ಇವೆರಡರ ಮಧ್ಯದಲ್ಲಿರುವಂತಹ ಒಂದು ಸಂಬಂಧವನ್ನ ಈ ಕವಿತೆಯಲ್ಲಿ ಹೇಳುವುದರೊಂದಿಗೆ ಅಲ್ಲಿ ತಾಯಿ ಮಗುವಿನ ಒಂದು ವಾತ್ಸಲ್ಯ, ಆ ಪುಣ್ಯಕೋಟಿ ಒಂದು ಹಸು ತನ್ನ ಕೊಟ್ಟಿಗೆಗೆ ಬಂದು ಆ ಮಗುವಿಗೆ ಹಾಲನ್ನು ಕುಡಿಸಿ ಅದರ ಸುತ್ತಮುತ್ತಲಿರುವಂತಹ ಇತರ ಹಸುಗಳಿಗೆ, ದನಕರುಗಳಿಗೆ ಹೇಳುವ ಮಾತನ್ನ ಕೂಡ ನಾವಿಲ್ಲಿ ಗಮನಿಸುತ್ತಾ ಬಂದಂತಹ ಸಂದರ್ಭದಲ್ಲಿ ಅದು ಹೃದಯಂಗಮವಾಗಿರುವಂಥದ್ದು ಮತ್ತು ಮಾತೃವಾತ್ಸಲ್ಯದಿಂದ ಕೂಡಿದೆ ಎನ್ನುವಂತಹ ಮಾತು. ಮುಂದುವರೆದು ಇದರಲ್ಲಿ ಇನ್ನೊಂದು ನೀತಿ ಮಾತು, ಮೊದಲನೆಯದಾಗಿ ಸತ್ಯವೇ ಪರಮಾತ್ಮನೆನ್ನುವಂತಹದ್ದು ಪುಣ್ಯಕೋಟಿ ನಂಬಿರುವಂತಹದ್ದು. ಎರಡನೇ ಒಂದು ಅಂಶ ಗಮನಕ್ಕೆ ಬರುವಂತಹ ಸಂದರ್ಭದಲ್ಲಿ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಇದು ಪ್ರಮುಖವಾಗಿರುವಂತಹ ಜೀವನ ಮೌಲ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಬೇಕಾಗಿರುವಂತಹ ಒಂದು ವಿಷಯ. ನಾವು ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಪ್ರಮುಖ ಅಂತನ್ನುವಂತಹ ಮಾತು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಕವಿತೆ ಉಸುರುವ ನೀತಿ ವಾಕ್ಯ ಇದು. ಆದರೆ ಕವಿತೆಯ ಅರ್ಥ ಈ ನೀತಿಯ ವಾಕ್ಯಕ್ಕಷ್ಟೇ ಸೀಮಿತವಾಗಿದೆಯೇ ಎಂಬ ಪ್ರಶ್ನೆಯೊಂದಿದೆ. ಅಷ್ಟೇ ಆಗಿದ್ದರೆ ಕವಿತೆ ಪ್ರಾರಂಭದಲ್ಲಿ ಬರುವ ಕಾಳಿಂಗನೆಂಬ ಗೊಲ್ಲ, ಅವನ ನೂರಾರು ಹಸುಗಳು, ಬೆಟ್ಟ, ಕಾಡು, ಮಾವಿನ ಮರ ಮುಂತಾದವುಗಳಿಂದ ಕೂಡಿದ ಪ್ರಕೃತಿ ಇವೆಲ್ಲ ಅನಾವಶ್ಯಕವಾದುದೆಂದು ಅನಿಸುತ್ತದೆ. ಕತೆಗೆ ವಾಸ್ತವಿಕ ಸತ್ಯ ಇರಬೇಕೆಂದು ಈ ಹಿನ್ನೆಲೆ ಇದೆಯಾದರೂ ಪುಣ್ಯಕೋಟಿ ಮತ್ತು ಹುಲಿ ಈ ಪಾತ್ರಗಳ ಮಾನವೀಯ ನಡವಳಿಕೆ, ಪಾತ್ರಗಳ ಪೂರ್ಣ ಬೆಳವಣಿಗೆ ಇವು ಬೇಕಾಗಿರಲಿಲ್ಲವೆಂದು ಅನಿಸುತ್ತದೆ. ಇಂತಹ ಹಿನ್ನೆಲೆಯಲ್ಲಿ ಇಷ್ಟು ಕುತೂಹಲ ಕೆರಳಿಸುವ ಈ ಪಾತ್ರಗಳ ವ್ಯಕ್ತಿತ್ವ ಹಾಗೂ ನಡವಳಿಕೆಯನ್ನು ನೋಡಿದಾಗ ಈ ಕವಿತೆ ಹೆಚ್ಚಿನದೇನನ್ನೂ ಹೇಳಬಯಸುತ್ತದೆ ಎಂದು ಅನಿಸದಿರದು. ಯಾಕೆಂದರೆ ಈ ಕವಿತೆ ಪ್ರತಿಷ್ಠಾಪಿಸುವುದು ಮಾನವೀಯ ಮೌಲ್ಯಗಳ ಪ್ರಪಂಚವನ್ನು. ಅದಕ್ಕೆ ಇಲ್ಲಿ ಸಹಜವಾದಂತಹ ರೀತಿಯಲ್ಲಿ ಇದು ವಾಸ್ತವ ನಡೆದಂತಹ ಘಟನೆ ಎನ್ನುವಂತಹ ರೀತಿಯಲ್ಲಿ ಕಾಳಿಂಗ ಮತ್ತು ಅಲ್ಲಿಯ ಕಾಳಿಂಗನೆನ್ನುವಂತಹ ಗೊಲ್ಲ ಮತ್ತು ಅಲ್ಲಿರುವಂತಹ ನೂರಾರು ಹಸುಗಳು, ಬೆಟ್ಟ, ಗುಡ್ಡ, ಕಾಡು, ಮಾವಿನ ಮರ ಇವೆಲ್ಲವೂ ಕೂಡ ಅಲ್ಲಿ ಬಳಸದಿರುವಂತಹ ಅದಕ್ಕೆ ಮುಖ್ಯ ಕಾರಣ ಅಂದರೆ ಇದು ಸ್ಥಳೀಯವಾಗಿ ನಮ್ಮದೇ ಅಂತನ್ನುವಂತಹ ರೀತಿಯಲ್ಲಿ ನಡೆದಂತಹ ಒಂದು ವಾಸ್ತವಿಕ ಘಟನೆ ಅಂತ ಗುರುತಿಸಿಕೊಳ್ಳೋದಕ್ಕೋಸ್ಕರ ಇದನ್ನ ರಚಿಸಲ್ಪಟ್ಟಿದೆ ಅಂತನ್ನುವಂತಹ ಮಾತು. ಮತ್ತೆ ಇಲ್ಲಿ ಸಹಜವಾದಂತಹ ರೀತಿಯಲ್ಲಿ ಪುಣ್ಯಕೋಟಿ ಮತ್ತು ಅರ್ಬುದ, ವ್ಯಾಘ್ರ ಇಲ್ಲಿ ಅವೆರಡರ ಒಂದು ಪ್ರಾಣಿಗಳ ಚಿತ್ರಗಳನ್ನ ಹೇಳ್ತಾನೆ. ಇಲ್ಲಿ ನಮ್ಮ ವ್ಯಕ್ತಿತ್ವದ ಒಂದು ನಡವಳಿಕೆ ಹೇಗೆ ಒಂದು ಗುರುತಿಸೋದನ್ನ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಪ್ರಮುಖವಾಗಿ ಅಂದ್ರೆ ಪ್ರಾಣಿಗಳ ಒಂದು ನೀತಿಕತೆಯೊಂದಿಗೆ ಮಾನವನಲ್ಲಿ ಇರಬೇಕಾಗಿರುವಂತಹ ಒಂದು ನಡವಳಿಕೆ
ಹೇಗೆ ಪಂಚತಂತ್ರ ಹೇಳುತ್ತಲ್ಲ, ಆ ಪಂಚತಂತ್ರದ ರೀತಿಯಲ್ಲಿಯೇ ಇಲ್ಲಿ ಅವುಗಳ ಮುಖಾಂತರ ನಮ್ಮಲ್ಲಿ ಒಂದು ನೀತಿಯ ಒಂದು ಪ್ರಜ್ಞೆಯನ್ನ, ಮಾನವೀಯ ಮೌಲ್ಯಗಳನ್ನ ಈ ಕಥನ ಕವನದ ಮುಖಾಂತರ ಹೇಳೋದಕ್ಕೆ ಬಯಸುತ್ತೆ ಅಂತನ್ನುವಂತಹ ಮಾತು. ಮುಂದುವರೆದು ಹಾಗೆ ನೋಡಿದರೆ ಪ್ರಾಣಿಗಳಿಗೆಲ್ಲ ಮನುಷ್ಯರಿಂದ ಭಿನ್ನವಾದ ಪ್ರಕೃತಿಯ ಅಂಗವಾಗಿಯೇ ಬದುಕುವಂತಹವುಗಳು. ಹುಟ್ಟಿನಿಂದ ಸಾವಿನವರೆಗೂ ಒಂದೇ ರೀತಿಯ ಸ್ವಭಾವವನ್ನು ಪ್ರಕಟಿಸುತ್ತಾ ಜೀವನವನ್ನು ನಡೆಸುತ್ತವೆ. ಗೋವು ಸಾತ್ವಿಕ ಪ್ರಾಣಿ, ಹುಲಿ ದುಷ್ಟ ಪ್ರಾಣಿ ಎನ್ನುವುದು ಮನುಷ್ಯನ ಅಭಿಪ್ರಾಯವೇ ಹೊರತು ಪ್ರಾಣಿ ಜೀವನದ ಮೌಲ್ಯ ಮತ್ತು ಅಪಮೌಲ್ಯಗಳ ಸಂಕೇತವಲ್ಲ. ಆದರೆ ಕವಿತೆಯಲ್ಲಿ ಈ ಧ್ವನಿ ಇದ್ದು ಅದು ಕವಿತೆಯ ಮುಖ್ಯ ನೀತಿಯನ್ನು ಕಟ್ಟಿಕೊಳ್ಳುತ್ತದೆ. ಪುಣ್ಯಕೋಟಿ ಎಂಬ ಹೆಸರು ಕೂಡ ಮನುಷ್ಯನ ಪುರುಷಾರ್ಥಗಳನ್ನು ನೇರವಾಗಿಯೇ ಸೂಚಿಸುತ್ತದೆ. ಪುಣ್ಯಕೋಟಿ ಹುಲಿಗೆ ಮಾತು ಕೊಟ್ಟು ತಿರುಗಿ ಬಂದು ಉಳಿದ ಗೋವುಗಳೊಡನೆ ಸಂಭಾಷಿಸುವ ರೀತಿ ಸಂಪೂರ್ಣವಾಗಿ ಮಾನವೀಯವಾಗಿದೆ. ಅದಕ್ಕೆ ಇಲ್ಲಿ ಒಂದು ಕಥನ ಕವನದ ಒಂದು ರೀತಿಯ ಹಿನ್ನೆಲೆಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಆ ಒಂದು ಗೋವಿಗೆ ಸಾತ್ವಿಕ ಪ್ರಾಣಿ ಮತ್ತು ಇಲ್ಲಿ ಹುಲಿಗೆ ಒಂದು ಕ್ರೂರ ಅಥವಾ ದುಷ್ಟ ಪ್ರಾಣಿ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಕಥನ ಕವನದಲ್ಲಿ ಕಟ್ಟಿಕೊಡಲಾಗಿರುವಂತಹದ್ದು. ಆದರೆ ಅದರಾಚೆಗೂ ಕೂಡ ಒಂದು ವಿಶೇಷತೆ ಇದೆ ಅಂತನ್ನುವಂತಹ ಮಾತು ಪುಣ್ಯಕೋಟಿ ಹುಲಿಗೆ ಕೊಟ್ಟಂತಹ ಒಂದು ಮಾತನ್ನ ಉಳಿಸಿಕೊಳ್ಳುವಂತಹ ಬಗೆ ಇದೆಯಲ್ಲ, ಅವುಗಳು ಸಂಭಾಷಣೆ ನಡೆಸುವಂತಹದ್ದು ಕೂಡ ಒಂದು ವಿಶಿಷ್ಟವಾಗಿರುವಂತಹದ್ದು. ಅದನ್ನು ಕೂಡ ಇಲ್ಲಿ ಒಂದು ಆಶಯ ಭಾಗದಲ್ಲಿ ವಿವರಣೆ ಮಾಡ್ತಾ ಹೋಗ್ತಾರೆ, ಗಮನಿಸಿ. ಅಮ್ಮಗಳಿರ ಅಕ್ಕಗಳಿರ ಎನ್ನ ತಾಯಿಯೊಡ ಹುಟ್ಟುಗಳಿರ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಇಲ್ಲಿ ಇಂದಿನ ದಿನಮಾನಗಳಲ್ಲಿ ಮನುಷ್ಯನು ಕೂಡ ಬೆಳೀತಾ ಹೆಚ್ಚಿನ ಅಧ್ಯಯನವನ್ನು ಮಾಡ್ತಾ ಸಮಾಜದೊಂದಿಗೆ ನಾನೇ ಎಲ್ಲ ಸ್ತರದಲ್ಲಿ ಮೇಲು ಅನ್ನುವಂತಹ ಒಂದು ರೀತಿಯ ಅನಾಥ ಪ್ರಜ್ಞೆಯನ್ನ ಕಾಣ್ತಾ ಇದ್ದಾನೆ. ಆದರೆ ಪ್ರಾಣಿಗಳಲ್ಲಿ ಈ ರೀತಿಯ ಅನಾಥ ಪ್ರಜ್ಞೆ ಇಲ್ಲ ಎನ್ನುವಂತಹ ಒಂದು ಭಾವವನ್ನ ಕವಿತೆ ಇಲ್ಲಿ ಅಮ್ಮಗಳಿರ ಅಕ್ಕಗಳಿರ ಎನ್ನ ತಾಯೊಡ ಹುಟ್ಟುಗಳಿರ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಅದಕ್ಕೆ ಇಲ್ಲಿ ಕವಿ ವಿವರಣೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಹುಟ್ಟಿ ಬೆಳೆದೊಡನೆ ಸಂಬಂಧವಿಲ್ಲದಂತೆ ಜೀವಿಸುವ ಪ್ರಾಣಿ ಇಲ್ಲಿ ಸಂಬಂಧಗಳನ್ನು ಕುರಿತು ಮಾತನಾಡುತ್ತದೆ. ಅನಾಥ ಸ್ಥಿತಿಯ ಪ್ರಜ್ಞೆ ಕೂಡ ಮನುಷ್ಯನಿಗೆ ಸಂಬಂಧಿಸಿದ್ದೇ ಹೊರತು ಪ್ರಾಣಿಗಳಿಗಲ್ಲ. ಅದಕ್ಕೆ ಇದು ಅನಾಥ ಪ್ರಜ್ಞೆ ಕಾಡುವಂತಹದ್ದು ಮನುಷ್ಯನಿಗೆ ಹೊರತಾಗಿ ಪ್ರಾಣಿಗಳಿಗಿಲ್ಲ. ಯಾಕಂದ್ರೆ ಪ್ರಾಣಿಗಳಲ್ಲಿ ಕೂಡ ಅವ್ರದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ತಮ್ಮ ಪ್ರೀತಿ ವಿಶ್ವಾಸಗಳನ್ನ ಅಭಿವ್ಯಕ್ತಪಡಿಸಿ ಸಂಘ ಜೀವಿಗಳಾಗಿ ವಾಸಿಸುವುದರಲ್ಲಿ ಅವು ಬಹು ಪ್ರಾಮುಖ್ಯ ಸ್ಥಾನವನ್ನು ವಹಿಸುತ್ತೆ ಅಂತನ್ನುವಂತಹ ಮಾತು. ಮುಂದುವರೆದು ಇಂತಹ ಮಾನವೀಯ ಪ್ರಸಂಗಗಳಿಂದ ಕವಿತೆ ಅರ್ಥ ವಿಸ್ತಾರವನ್ನು ಪಡೆಯುತ್ತಾ ಹೋಗುತ್ತದೆ. ಕಾಳಿಂಗನೆಂಬ ಗೊಲ್ಲನ ಪಾತ್ರ ಕೇವಲ ಒಂದು ಚಿತ್ರದಂತೆ ಕಂಡರೂ ಈ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಪುಣ್ಯಕೋಟಿಗೆ ಸಾವಿನ ಮೋಹವಿಲ್ಲ, ಹೆದರಿಕೆಯೂ ಇಲ್ಲ. ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಅಂಶ ಕಾಳಿಂಗ ಅನ್ನುವಂತಹ ಒಂದು ಪಾತ್ರ. ಆತನು ಸಾಕಿ ಸಲಹಿ ಮತ್ತೆ ಆ ದನಕರುಗಳನ್ನ ಹುಲ್ಲನ್ನ ಮೇಯಿಸಲಿಕ್ಕೆ ಕರೆದುಕೊಂಡು ಹೋಗುವಂತಹ ಬೆಟ್ಟ ಗುಡ್ಡಗಳಲ್ಲಿ ಕರೆದುಕೊಂಡು ಹೋಗುವಂತಹ ಒಂದು ಬಗೆ, ಮತ್ತು ಇಲ್ಲಿ ಪುಣ್ಯಕೋಟಿಗೆ ಆ ಸಂಸ್ಕಾರ ಅಂತ ಹೇಳಿ ಕರಿತೀವಲ್ಲ, ಆ ಸಂಸ್ಕಾರದ ಒಂದು ಹಿನ್ನೆಲೆಯಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತಹ ರೀತಿಯಲ್ಲಿ ಆ ಒಂದು ಸಂಸ್ಕಾರದ ಹಿನ್ನೆಲೆಯಲ್ಲಿ ಆ ಹಸು ಏನ್ ಮಾಡುತ್ತೆ ಅಂತಂದ್ರೆ ಸಾವಿನ ಮೋಹವಿಲ್ಲ ಮತ್ತು ಹೆದರಿಕೆಯೂ ಇಲ್ಲ. ಸಾವಿನ ಕುರಿತಾಗಿ ಯಾವುದೇ ಮೋಹನೂ ಇಲ್ಲ ಮತ್ತು ಸಾವಿನ ಕುರಿತಾಗಿ ಆ ಪುಣ್ಯಕೋಟಿಗೆ ಯಾವುದೇ ಹೆದರಿಕೆಯೂ ಇಲ್ಲ. ಅದಕ್ಕೆ ಅದು ಕೊಟ್ಟಂತಹ ಮಾತಿಗೆ ತಪ್ಪಲಾರದೆ ಹೋಗಿ ಕೊಟ್ಟಿಗೆಯಲ್ಲಿ ತನ್ನ ಕರುವಿನೊಂದಿಗೆ ಮಾತನಾಡಿ ಹಾಲು ಕುಡಿಸಿ ಅದರ ಸುತ್ತಮುತ್ತಲಿರುವಂತಹ ಹಸುಗಳಿಗೆ ಎಲ್ಲರಿಗೂ ತಮ್ಮ ಕಂದನೆಂದು ಬಗೆಯಿರಿ ಎನ್ನುವಂತಹ ಮಾತನ್ನ ಹೇಳಿ ಮತ್ತೆ ಬಂದಾಗ ಹೇಳುತ್ತೆ, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೇ ನೀನಿದೆಲ್ಲವನ್ನುಂಡು ಸಂತಸದೆಂದಿರು. ಅದಕ್ಕೆ ನಾನು ಹೇಳಿದ್ನಲ್ಲ, ನನಗೆ ಹೋಗಿ ಬರೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟೆ ನನ್ನ ಮಗುವಿಗೆ ಭೇಟಿಯಾಗೋದಕ್ಕೆ, ಕರುವಿಗೆ. ಅದಕ್ಕಾಗಿ ನಾನು ಬಂದಿದ್ದೇನೆ. ನನ್ನ ಶರೀರದಲ್ಲಿ ಖಂಡವಿದೆ, ಅದನ್ನು ತೆಗೆದುಕೋ. ನನ್ನ ಗುಂಡಿಗೆಯಲ್ಲಿ ಬಿಸಿ ರಕ್ತವಿದೆ, ಅದನ್ನು ನೀನು ಸ್ವೀಕರಿಸಿ ಸಂತುಷ್ಟನಾಗು. ಹೇ ಚಂಡ ವ್ಯಾಘ್ರನೇ ಎನ್ನುವಂತಹ ಮಾತನ್ನು ಹೇಳಿದಾಗ ಇಲ್ಲಿ ಉಂಡು ಅನ್ನುವಂತಹ ಒಂದು ಪದ ಬಳಕೆಯಾಗುವಂಥದ್ದು. ನೀನುಂಡು ಸಂತಸದೆಂದಿರು. ಇಲ್ಲಿ ಉಂಡು ಎಂಬ ಕ್ರಿಯಾಪದವೇ ಧ್ವನಿಪೂರ್ಣವಾದದ್ದು. ಉಪನಿಷತ್ತಿನ ಮಾತಿನಲ್ಲಿ ಹೇಳುವುದಾದರೆ ಅನ್ನ ತನ್ನನ್ನು ತಾನೇ ಪ್ರಾಣಕ್ಕೆ ಅರ್ಪಿಸಿಕೊಂಡಂತೆ. ಅದಕ್ಕೆ ಅನ್ನ ಬ್ರಹ್ಮ ಅಂತ ಹೇಳ್ಕೊಂಡು ನಾವು ಕರಿತೀವಿ. ಅನ್ನ ತನ್ನನ್ನು ತಾನೇ
ಒಂದು ಪ್ರಾಣಕ್ಕೆ ಅರ್ಪಿಸಿಕೊಳ್ಳುವ ಹಾಗೆ ಇಲ್ಲಿ ಆ ಹಸು ಅನ್ನದ ರೂಪದಲ್ಲಿ ಹುಲಿಗೆ ಕಾಣುವಂತಹದ್ದು. ಅದಕ್ಕೆ ಆ ಅನ್ನವೇ ತನ್ನನ್ನೇ ತಾನು ಅರ್ಪಿಸಿಕೊಳ್ಳುವಂತಹ ಬಗೆಯಲ್ಲಿ ಆ ಹಸು ಪುಣ್ಯಕೋಟಿ ಬಂದು ನಿಂತಿತು ಅನ್ನುವಂತಹ ಮಾತು. ಕವಿತೆಯ ಕೊನೆಯ ಬರುವ ಹುಲಿಯ ಸಾವಿನ ಪ್ರಸಂಗ ಕವಿತೆಯ ಅರ್ಥ ವ್ಯಾಪ್ತಿಯ ಬಗ್ಗೆ ಇನ್ನೊಮ್ಮೆ ವಿಚಾರ ಮಾಡಲು ಪ್ರೇರೇಪಿಸುತ್ತದೆ. ಇದು ಅತ್ಯಂತ ಪ್ರಮುಖವಾಗಿರುವಂತಹದ್ದು. ನಾವು ಕವಿತೆಯ ಕೊನೆಯ ಸಾಲುಗಳನ್ನು ಬರ್ತಾವಲ್ಲ, ಅದು ಈ ಪದವಿ ಹಂತದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಅರ್ಥೈಸಬೇಕಾಗಿರುವಂತಹ ಒಂದು ಅಂಶ. ಅದೇನೆಂದರೆ, ಗೋವು ಹಾಗೂ ಹುಲಿಗಳ ಕೇವಲ ಒಳಿತು ಮತ್ತು ಕೆಡುಕುಗಳ ಪ್ರಾತಿನಿಧಿಕ ಪಾತ್ರಗಳಾಗಿವೆಯೇ ಒಂದು ಸ್ತರದಲ್ಲಿ ಹೌದು, ಆದರೆ ಕವಿತೆಯ ಬೇರೆ ಸ್ತರವೂ ಇದೆ. ಕೇವಲ ಗೋವು ಮತ್ತು ವ್ಯಾಘ್ರ ಇವು ಒಳಿತು ಮತ್ತು ಕೆಡುಕಿನ ಪಾತ್ರಗಳ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದರ ಆಚೆಗೂ ಅದರ ಹಂತ ಅಂತ ಹೇಳ್ತಿರ್ತೀವಲ್ಲ, ಒಂದು ಸ್ತರದವರೆಗೆ ಆ ಮಾತು ನಮಗೆ ಗಮನಕ್ಕೆ ಬರುವಂಥದ್ದು. ಅದರ ಆಚೆಗೂ ಇನ್ನೊಂದು ಅರ್ಥ ಸ್ತರ ಇರುವಂತಹದ್ದು. ಅದನ್ನು ನಾವು ಗುರುತಿಸಿಕೊಳ್ಬೇಕು, ಅದನ್ನು ನಾವು ಅರಿಬೇಕು ಅಂತನ್ನುವಂತಹ ಮಾತನ್ನ ಹೇಳ್ತಾರೆ. ಗೋವು ಮತ್ತು ಹುಲಿ ಇವುಗಳ ನಡುವಿನ ಸಹಜ ವೈರದಿಂದ ಅವುಗಳ ನಡುವೆ ಒಂದು ತೀವ್ರ ವಿರೋಧ ಮೇಲುನೋಟಕ್ಕೆ ಕಾಣುತ್ತದೆ. ಆದರೆ ಈ ವಿರೋಧ ಪ್ರಾಣಿಗಳ ಪ್ರಾಕೃತಿಕ ಭೂಮಿಗೆ ಮಾತ್ರ ಸಂಬಂಧಿಸಿದ್ದಾಗಿದೆ. ಈ ದೃಷ್ಟಿಯಿಂದ ಮಾತ್ರ ಗೋವು ಸಾತ್ವಿಕತೆಯ ಪ್ರತೀಕವಾಗಿ, ಹುಲಿ ದುಷ್ಟವಾಗುತ್ತದೆ. ಆದರೆ ಮೌಲ್ಯಗಳ ದೃಷ್ಟಿಯಿಂದ ಬೇರೆ ಪ್ರಪಂಚವೊಂದು ಕಾಣುತ್ತದೆ. ಅದಕ್ಕೆ ಇವು ಒಳಿತು ಮತ್ತು ಕೆಡುಕುಗಳ ಹಿನ್ನೆಲೆಯಲ್ಲಿ ಗೋವು ಮತ್ತು ವ್ಯಾಘ್ರನ ಪಾತ್ರ ಕಾಣುವಂತಹದ್ದು. ಆದರೆ ಇವೆಲ್ಲವುಗಳ ಆಚೆ ಮೌಲ್ಯಗಳ ದೃಷ್ಟಿಯಿಂದ ಗಮನಿಸುವಂತಹ ಸಂದರ್ಭದಲ್ಲಿ ಇಲ್ಲೊಂದು ನಮಗೆ ಬೇರೆ ಒಂದು ಪ್ರಪಂಚವೇ ಕಾಣುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಸೂಕ್ಷ್ಮವಾಗಿ ಗಮನಿಸಿದಾಗ ತಿಳಿದು ಬರುವಂತಹ ಅಂಶ ಅದೇನೆಂದರೆ, ಗೋವಿನದು ಸಾಂಸಾರಿಕ ಮೌಲ್ಯಗಳ ಮತ್ತು ಸಂಬಂಧಗಳ ಪ್ರಪಂಚವಾಗಿದೆ. ಬೆಟ್ಟದ ತುದಿಯಲ್ಲಿ ಮೇಯುತ್ತಿದ್ದರೂ ಕರುವಿಗೆ ಹಾಲು ಕುಡಿಸುವ ಯೋಚನೆ ಪುಣ್ಯಕೋಟಿಗೆ. ಪುಣ್ಯಕೋಟಿ ಉಳಿದ ಗೋವುಗಳೊಡನೆ ತನ್ನ ಸಂಬಂಧಗಳನ್ನು ಹೇಳುತ್ತಾ ತನ್ನ ತಬ್ಬಲಿ ಕರುವನ್ನು ನೋಡಿಕೊಳ್ಳಬೇಕೆಂದು ಭಿನ್ನಯಿಸುವ ಪ್ರಸಂಗವನ್ನು ಈಗಾಗಲೇ ಉಲ್ಲೇಖಿಸಲಾಗಿದೆ. ಸಾವು ಅನಿವಾರ್ಯವೆಂದು ಗೊತ್ತಿದ್ದರೂ ಅನಿವಾರ್ಯವಾದದ್ದನ್ನು ಎದುರಿಸುವ ಧೈರ್ಯವನ್ನು ತೋರಿಸುತ್ತಾ ಜೀವನವನ್ನು ಶ್ರದ್ಧೆಯಿಂದ ಬದುಕಬೇಕೆಂಬ ಮೌಲ್ಯವನ್ನು ಪುಣ್ಯಕೋಟಿ ಪ್ರತಿನಿಧಿಸುತ್ತದೆ. ಅದಕ್ಕೆ ಇಲ್ಲಿ ಪುಣ್ಯಕೋಟಿ ಏನ್ ಮಾಡುತ್ತೆ ಅಂತಂದ್ರೆ, ಬಹು ಮುಖ್ಯವಾಗಿರುವಂತಹ ಅಂಶ ಇಲ್ಲಿ ಅದಕ್ಕೆ ಸಾವು ಅನ್ನುವಂತಹದ್ದು ಗೊತ್ತಿದೆ. ಆ ಸಾವು ಅನ್ನುವಂತಹದ್ದಕ್ಕೆ ನಾವು ಹೆದರದೆ ಧೈರ್ಯವಾಗಿ ಜೀವನ ಶ್ರದ್ಧೆಯನ್ನ ಬದುಕಬೇಕು. ಯಾಕಂದ್ರೆ ಒಬ್ಬರಿಗೆ ಒಂದು ಮಾತು ಕೊಟ್ಟಿದ್ದೀವಿ, ಬರುತ್ತೇನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಅದು ಬರಬೇಕಾಗಿರುವಂತದ್ದು. ಹಾಗೆಯೇ ನನ್ನ ಕರುವಿಗೆ ಹಾಲನ್ನು ಕುಡಿಸಿ ಬರುವೆನೆಂದು ಹೇಳಿದಂತಹ ಪುಣ್ಯಕೋಟಿ ಅದು ಕೊಟ್ಟಿಗೆಗೆ ಹೋಗಿ ಕರುವಿಗೆ ಹಾಲನ್ನು ಕುಡಿಸಿ ಮತ್ತೆ ಬಂದು ತನ್ನನ್ನು ತಾನು ಹುಲಿಗೆ ಸಮರ್ಪಿಸಿಕೊಳ್ಳುವಂತಹ ಭಾವದಲ್ಲಿ ಜೀವನ ಶ್ರದ್ಧೆ ಬದುಕಬೇಕೆನ್ನುವಂತಹ ಮೌಲ್ಯವನ್ನ ಪುಣ್ಯಕೋಟಿ ಪ್ರತಿನಿಧಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಹುಲಿ ಮೌಲ್ಯಗಳೆಲ್ಲದ ಒಂಟಿ ಜೀವ, ಅಬ್ಬರಿಸಿ ಹಸಿದು ಬೆಟ್ಟದ ಕಿಬ್ಬಿಯಳು ತಾನಿದ್ದನು. ಹಸಿವಿನಿಂದ ಕುರುಡಾದ ಹುಲಿಗೆ ತಿಳುವಳಿಕೆಯಾಗಲಿ ನಡವಳಿಕೆಯ ರೀತಿ ನೀತಿಗಳಾಗಲಿ ಗೊತ್ತಿಲ್ಲ. ತನ್ನ ಕರುವಿಗೆ ಹಾಲು ಕುಡಿಸಿ ತಿರುಗಿ ಬರುತ್ತೇನೆಂದು ಪುಣ್ಯಕೋಟಿ ಮಾತು ಕೊಟ್ಟಾಗ ಹುಲಿಗೆ ಆಶ್ಚರ್ಯವಾಗುತ್ತದೆ. ಖಂಡ ಮಾಂಸಗಳಿಂದ ತುಂಬಿದ ಗೋವು ಅದರ ಕಣ್ಣಿಗೆ ಇಡೀ ಕೂಳು ಮಾತ್ರ. ಹಸಿದವನಿಗೆ ಅನ್ನದ ಮೇಲೆ ಸರ್ವಾಧಿಕಾರವಿದೆ ನಿಜ, ಆದರೆ ಅನ್ನ ಕೇವಲ ಅನ್ನವಾಗದೆ ಮತ್ತೇನೋ ಆದರೆ ಪ್ರಾಣ ಹಿಂಜರಿಯಬೇಕಾಗುತ್ತದೆ. ಅದಕ್ಕೆ ಇಲ್ಲಿ ವಿವರಣೆ ಕೊಡುವಂತಹ ಸಂದರ್ಭದಲ್ಲಿ ಅದು ಸಹಜವಾದಂತಹ ರೀತಿಯಲ್ಲಿ ನಾನು ಕೊಟ್ಟಿಗೆಯಲ್ಲಿ ಹೋಗಿ ಮಗುವಿಗೆ ಹಾಲನ್ನು ಕುಡಿಸಿ ಬರುತ್ತೇನೆ ಅಂತ ಹೇಳಿದಾಗ ಇದಕ್ಕೊಂದು ರೀತಿಯ ಆಶ್ಚರ್ಯ. ಅದು ಕೇವಲ ಪುಣ್ಯಕೋಟಿ ಇದಕ್ಕೆ ವ್ಯಾಘ್ರಕ್ಕೆ ಕಾಣುವಂಥದ್ದೇನಪ್ಪ ಅಂದ್ರೆ, ಅದು ಒಂದು ಇಂದು ನನ್ನ ಒಂದು ಆಹಾರದ ವಸ್ತು ಅನ್ನುವಂತಹ ರೀತಿಯಲ್ಲಿ ಕಾಣಿಸುತ್ತೆ. ಆದರೂ ಕೂಡ ಏನಂತಂದ್ರೆ, ನಿನ್ನ ಮಾತನ್ನು ನಂಬುತ್ತೇನೆ ಅಂತನ್ನುವಂತಹ ಮಾತನ್ನ ಹಿನ್ನೆಲೆಯಲ್ಲಿ ಹೇಳಿದಾಗ ಆಯಿತು ಅನ್ನುವಂತಹ ಒಂದು ಒಪ್ಪಿಗೆಯನ್ನು ಕೊಟ್ಟಾಗ, ಆದರೆ ಹುಲಿ ಮತ್ತು ಗೋವುಗಳ ಸಂಬಂಧ ಇಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ಅವುಗಳ ನಡುವಿನ ವಿರೋಧದ ಆಚೆ ಇನ್ನೊಂದು ಸಂಬಂಧವೂ ಇದೆ. ಈ ಸಂಬಂಧದ ತಳಹದಿ ಹಸಿವು, ಕಾಮ, ಹಿಂಸೆ, ಹೀಗೆ ಏನೇನೋ ರೂಪ ತಾಳಬಹುದು. ತನ್ನ ಮಗುವಿನ ಹೊಟ್ಟೆ ತುಂಬಿಸಲೆಂದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ತಾಯಿಯೇ ಹಸಿದ ಮೌಲ್ಯವಾಗಬಲ್ಲ ಒಂದು ಭಾವನೆಯಾಗುತ್ತದೆ. ಪ್ರಕೃತಿ ಮತ್ತು ಸಂಸ್ಕೃತಿ ಇವೆರಡೂ ಒಂದಕ್ಕೊಂದು ವಿರುದ್ಧವಾಗದೆ ಸಂಬಂಧವಾಗಿರುವುದು ಇಲ್ಲಿಯ ವಿಶೇಷತೆಯಾಗಿದೆ. ಹುಲಿಯ ಪ್ರಾಣಶಕ್ತಿಗೆ ಈ
ಅರಿವಾಗುತ್ತದೆ. ಅದಕ್ಕೆ ಹುಲಿ ಮತ್ತು ಆ ಒಂದು ಪುಣ್ಯಕೋಟೆಯ ಮಧ್ಯದಲ್ಲಿರುವಂತಹ ಈ ಅವಿನಾಭಾವ ಒಂದು ಸಂಬಂಧವನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ಹಸಿವು, ಕಾಮ, ಹಿಂಸೆ ಇವೆಲ್ಲವುಗಳನ್ನ ಏಕಕಾಲದಲ್ಲಿ ನಮಗೆ ಗಮನಿಸಲು ಸಿಗುತ್ತೆ. ಆ ಕರುವು ಮತ್ತು ಪುಣ್ಯಕೋಟಿ ಹಸುವಿನ ಒಂದು ಮಾತೃ ವಾತ್ಸಲ್ಯದ ಬಾಂಧವ್ಯವನ್ನು ಕಾಣುತ್ತೇವೆ. ಅದರ ಜೊತೆಯಲ್ಲಿಯೇ ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಪ್ರಕೃತಿ ಮತ್ತು ಸಂಸ್ಕೃತಿ ಎರಡೂ ಬೇರೆ ಬೇರೆ ಅಲ್ಲ, ಪ್ರಕೃತಿ ಮತ್ತು ಸಂಸ್ಕೃತಿ ಎರಡೂ ಅವಿನಾಭಾವ ಸಂಬಂಧವನ್ನ ಹೊಂದಿದೆ ಎನ್ನುವಂತಹ ಮಾತು. ಅದು ಹೇಗೆ ಅಂತಂದ್ರೆ, ಇಲ್ಲಿ ಸಂಸ್ಕಾರ, ಒಳ್ಳೆಯ ಸಂಸ್ಕಾರ ಕೊಟ್ಟ ಪ್ರಕೃತಿ ಈ ವ್ಯಾಘ್ರಕ್ಕೆ ಕ್ರೂರತೆ ಇರುವಂತದ್ದು, ಸಂಸ್ಕೃತಿ ಪುಣ್ಯಕೋಟಿಗೆ ಒಂದು ಅವಿನಾಭಾವ ಸಂಬಂಧ ಕೊಟ್ಟಂತಹ ಮಾತಿಗೆ ಮರಳಿ ಬರುವಂತಹದ್ದು. ಇಲ್ಲಿ ಅವೆರಡೂ ಕೂಡ ವಿರುದ್ಧವಾಗಿರಲಾರದೆ ಅವೆರಡೂ ಕೂಡ ಒಂದೇ ಎನ್ನುವಂತಹ ರೀತಿಯಲ್ಲಿ ಬರುವಂತಹದ್ದು. ಅದಕ್ಕೆ ಆ ಪುಣ್ಯಕೋಟಿ ಹೇಳುವಂತಹ ಮಾತನ್ನ ಕೂಡ ಅದರ ಎರಡರ ಸಂಭಾಷಣೆ, ಪುಣ್ಯಕೋಟಿ ಮತ್ತು ವ್ಯಾಘ್ರ ಅದ್ಭುತನೆಂಬಂತಹ ವ್ಯಾಘ್ರದ ಸಂಭಾಷಣೆ. ಎನ್ನ ಒಡ ಹುಟ್ಟಕ್ಕ ನೀನು, ನಿನ್ನ ಕೊಂದು ನಾನೇನು ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆನೆದು ತನ್ನ ಪ್ರಾಣವ ಬಿಟ್ಟಿತು. ಇಲ್ಲಿ ವಿಶೇಷವಾದಂತಹ ಈ ಏನ ಪ್ರಕೃತಿ ಮತ್ತು ಸಂಸ್ಕೃತಿ ಇದೆಯಲ್ಲ, ಆ ಹುಲಿಗೂ ಕೂಡ ಇಂತಹ ಒಳ್ಳೆಯ ಸಂಸ್ಕೃತಿಯನ್ನ ಹೊಂದಿರತಕ್ಕಂತಹ ಪುಣ್ಯಕೋಟಿ ಇದೆಯಲ್ಲ, ಮಾತಿಗೆ ತಪ್ಪದೇ ಬಂತಲ್ಲ ಅನ್ನುವಂತಹ ಒಂದು ಅರಿವಾಗುವಂತಹದ್ದು, ಈ ತಿಳುವಳಿಕೆ ಅಂತ ಹೇಳಿ ಕರಿತೀವಲ್ಲ, ಈ ತಿಳುವಳಿಕೆ ಅಥವಾ ಅರಿವು ಎನ್ನುವಂತಹದ್ದು ಆ ಹುಲಿಯಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ವಿವರಣೆಯಲ್ಲಿ ಹೇಳ್ತಾರೆ, ಇನ್ನು ಹುಲಿಯಾಗಿ ಉಳಿಯುವುದು ಸಾಧ್ಯವಿಲ್ಲವೆನ್ನುವುದನ್ನು ಈ ಮರಣ ಸೂಚಿಸುತ್ತದೆ. ಭಾವನೆಯ ಸ್ತರದಲ್ಲಿ ಇದು ಪಶ್ಚಾತ್ತಾಪದ ಮರಣವಾಗಿದೆ. ಅದಕ್ಕೆ ಭಾವನೆಯ ಸ್ತರದಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ನಾನು ಇಂತಹ ಒಂದು ಒಳ್ಳೆಯ ಪ್ರಾಣಿಗೆ, ಸತ್ಯಸಂಧವಾಗಿರುವಂತಹ ಪ್ರಾಣಿಗೆ ಕೊಂದು ತಿನ್ನುವುದು ಎಷ್ಟರ ಮಟ್ಟಿಗೆ ಸರಿ, ಇದು ಒಂದು ರೀತಿಯಲ್ಲಿ ಭಾವನಾ ಸ್ತರದಲ್ಲಿ ಪಶ್ಚಾತ್ತಾಪದ ಮರಣವಾಗಿ ಬಿಡುವಂತಹದ್ದು. ಪುಣ್ಯಕೋಟಿಯನ್ನು ಅಕ್ಕ ಎಂದು ಹುಲಿ ಕರೆದಿರುವುದು ಇನ್ನೊಂದು ಭಾವನೆಯಾಗಿದೆ. ಅದಕ್ಕೆ ಆ ಪ್ರಾಣಿಗಳ ಮಧ್ಯದಲ್ಲಿ ಒಂದು ಸಹೋದರ ಸಹೋದರಿಯ ಒಂದು ಭಾವ ಇರುವಂತಹದ್ದು ಆಶ್ಚರ್ಯ ಅನ್ನುವಂತಹ ಮಾತು. ಅದಕ್ಕೆ ಆದರೆ ಹಸಿವೆಯನ್ನು ಕಳೆದುಕೊಂಡು ಹುಲಿ ತನ್ನ ಮತ್ತು ಗೋವಿನ ಅವಿಭಾಜ್ಯ ಸಂಬಂಧವನ್ನು ಹೇಳಿರುವುದು ಭಾವನೆಯ ಆಚೆಗಿನ ಸತ್ಯವಾಗಿದೆ. ಅದಕ್ಕೆ ಇಲ್ಲಿ ಆ ಮಾತುಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ ನೀನು ಎನ್ನ ಒಡ ಹುಟ್ಟ ಅಕ್ಕ ಅಂತ ಹೇಳಿ ಆ ಹುಲಿ ಪುಣ್ಯಕೋಟಿಗೆ ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲಿ ಹಸಿವು ಅಳಿಸಿ ಹೋಗಿ ಅದರ ಆಚೆಗೆ ಇರುವಂತಹ ಒಂದು ಸತ್ಯವನ್ನ ಇಲ್ಲಿ ಅವರ ಅವಿಭಾಜ್ಯ ಒಂದು ಸಂಬಂಧಕ್ಕೆ ಪ್ರತೀಕವಾಗುವಂತಹದ್ದು. ಪುಣ್ಯಕೋಟೆಯ ನಡವಳಿಕೆಯಲ್ಲಿ ಹಿಂಸೆ ಇಲ್ಲ. ಈ ಪಠ್ಯದಿಂದ ತಿಳಿಯಬೇಕಾಗಿರುವಂತಹ ಅಂಶ ಏನಪ್ಪಾ ಅಂತಂದ್ರೆ, ಇದು ಪ್ರಮುಖವಾಗಿರುವಂತಹದ್ದು. ಇಲ್ಲಿ ಗಮನಿಸಿ, ಪುಣ್ಯಕೋಟೆಯ ನಡವಳಿಕೆಯಲ್ಲಿ ಹಿಂಸೆ ಇಲ್ಲ, ಪ್ರೀತಿಯ ತೀವ್ರ ಭಾವನೆಯೂ ಇಲ್ಲ. ಕರುವಿಗೆ ಹಾಲು ಕುಡಿಸುವಂತೆಯೇ ಖಂಡವಿದೆಕೋ ಮಾಂಸವಿದೆಕೋ ಎಂದು ಹುಲಿಗೂ ತನ್ನನ್ನು ಸಮರ್ಪಿಸಿಕೊಳ್ಳುತ್ತದೆ. ಪುಣ್ಯಕೋಟೆಯ ಹತ್ತಿರ ಪ್ರೀತಿಯ ಉತ್ಕಟೆಗಿಂತ ಹೆಚ್ಚಾಗಿ ಪ್ರೀತಿಯ ತಿಳುವಳಿಕೆ ಇದೆ. ಇದಕ್ಕೆ ಇಲ್ಲಿ ಹೇಳುವಂತಹದ್ದು, ಪ್ರೀತಿ ಜಗವನ್ನ ಗೆಲ್ಲಬಲ್ಲದು, ಪ್ರೀತಿಯಿಂದ ಎಲ್ಲವನ್ನ ಜಯಿಸೋದಕ್ಕೆ ಕೂಡ ಸಾಧ್ಯವಾಗುವಂತಹದ್ದು. ಅಂತಹ ಒಂದು ಹಿನ್ನೆಲೆಯಲ್ಲಿಯೇ ಅಂತಹ ಕ್ರೂರಿಯಾಗಿದ್ದಂತಹ ಅಂಗುಲಿಮಾಲನನ್ನು ಕೂಡ ಇಲ್ಲಿ ಬುದ್ಧ ತನ್ನ ಪ್ರೀತಿಯ ಮುಖಾಂತರ ಆತನನ್ನ ಒಂದು ಬೌದ್ಧ ಭಿಕ್ಕುವಾಗಿ ಪರಿವರ್ತಿಸುವಂತಹ ಒಂದು ಘಟನೆಯನ್ನ ನಮ್ಮ ಗಮನಕ್ಕೆ ಬರುವಂಥದ್ದು. ಹಾಗೆ ಇಲ್ಲಿ ಆ ತಾಯಿಯಾಗಿ ಪುಣ್ಯಕೋಟಿ ತನ್ನ ಕರುವಿಗೆ ಪ್ರೀತಿಯನ್ನು ತೋರಿಸುತ್ತೆ. ಇಲ್ಲಿ ವಚನವಿದ್ದಕ್ಕಾಗಿ ಆ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತಹ ಹುಲಿಗೆ ಅದರ ಮೇಲೆ ಪ್ರೀತಿ ವಿಶ್ವಾಸ ಇರುವಂತಹದ್ದು. ಅದಕ್ಕೆ ಅಡವಿಯ ಹುಲ್ಲನ್ನು ತಾನು ತಿನ್ನುವಂತೆ ಹುಲಿ ತನ್ನನ್ನು ತಿನ್ನುತ್ತದೆ ಎಂದು ತಿಳುವಳಿಕೆ ಅದರದು. ಆ ಒಂದು ಪುಣ್ಯಕೋಟಿಗೆ ಬಹಳಷ್ಟು ಸಹಜವಾದಂತಹ ಔನ್ನತ್ಯದ ರೀತಿಯಲ್ಲಿ ಅರಿವು ಅನ್ನುವಂಥದ್ದು, ತಿಳುವಳಿಕೆ ಇರುವಂಥದ್ದು, ಜ್ಞಾನ ಅನ್ನುವಂಥದ್ದಿತ್ತು. ಪುಣ್ಯಕೋಟಿ ಹೇಳುತ್ತೆ, ನಾನು ಹೇಗೆ ಸಹಜವಾದಂತಹ ರೀತಿಯಲ್ಲಿ ಅಡವಿಯಲ್ಲಿ ಹುಲ್ಲನ್ನು ಆಯ್ದು ತಿನ್ನುತ್ತೇನೆಯೋ ಅದು ಕೂಡ ನನ್ನನ್ನ ಹಾಗೇ ತನ್ನ ಆಹಾರವೆಂದು ಸ್ವೀಕರಿಸುತ್ತದೆ ಎನ್ನುವಂತಹ ಒಂದು ಉತ್ಕಟ ಮತ್ತು ಔನ್ನತ್ಯವಾದಂತಹ ಒಂದು ಭಾವನೆ, ಆ ಒಂದು ತಿಳುವಳಿಕೆ ಆ ಪುಣ್ಯಕೋಟಿಯಲ್ಲಿತ್ತು. ಆದರೆ ಹುಲಿ ಹಸಿವೆಯಂತೆ ತನ್ನದು ಒಂದೇವಾದ ಬಯಕೆ ಅಲ್ಲ ಎಂಬ ತಿಳುವಳಿಕೆಯೂ ಅದರಲ್ಲಿದೆ. ಇದು ನಿಜವಾದ ಅರ್ಥದಲ್ಲಿ ಅಹಿಂಸೆಯಾಗಿದೆ. ಅದಕ್ಕೆ ನಾನು ಹಿಂಸೆ ಮಾಡದೆ ಅದನ್ನ ತಿನ್ನುತ್ತೇನೆ, ಆದರೆ ಇಲ್ಲಿ ಹುಲಿ ಹಿಂಸೆಯನ್ನ ಮಾಡುವಂತಹದ್ದು ಅದು ಇಲ್ಲಿ ಆ ಒಂದು ತಿಳುವಳಿಕೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ಕವಿತೆ
ಕವಿತೆಯಲ್ಲಿ ಬರುವಂತಹ ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಸತ್ಯತನದಿಂದ ನಡೆದುಕೊಳ್ಳುವಂಥದ್ದು, ಪ್ರಾಮಾಣಿಕವಾಗಿ ನಡೆಯುವಂತಹದ್ದು ಮತ್ತು ಪ್ರಕೃತಿ ಮತ್ತು ಸಂಸ್ಕೃತಿಗಳ ಅವಿನಾಭಾವ ಸಂಬಂಧ. ಜೊತೆಯಲ್ಲಿಯೇ ಇಲ್ಲಿ ಈ ಕವಿತೆ ಇಷ್ಟೆಲ್ಲವನ್ನ ಹೇಳ್ತಾ ಮಾತೃವಾತ್ಸಲ್ಯವನ್ನ, ಎಲ್ಲವನ್ನ, ಪ್ರಕೃತಿ ಇವೆಲ್ಲವುಗಳನ್ನ ವಿವರಣೆ ಕೊಡ್ತಾನೆ ಒಂದು ಮಾತನ್ನು ನಮಗೆ ಹೇಳುತ್ತೆ. ಏನಂತಂದ್ರೆ ಅಹಿಂಸಾ ಪರಮೋ ಧರ್ಮ ಅನ್ನುವಂತಹ ಮಾತು. ಅದಕ್ಕೆ ನಿಜವಾದ ಧರ್ಮ ಅಂತಂದ್ರೆ ಯಾವುದಂದ್ರೆ ಅಹಿಂಸೆಯ ಪರಿಪಾಲನೆ ಮಾಡುವುದೇ ನಿಜವಾದ ಧರ್ಮ ಎನ್ನುವಂತಹದ್ದು ಇದರ ಪ್ರಮುಖವಾಗಿರುವಂತಹ ಗೋವಿನ ಹಾಡಿನ ಆಶಯ ಅಂತನ್ನುವಂತಹ ಮಾತು. ಅದಕ್ಕೆ ಮತ್ತೆ ವಿವರಣೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವಂತಹದ್ದು ಅದೇನೆಂದರೆ ಅಭಿಜಾತಕ್ಕೂ ಮಿಗಿಲು ಕ್ಲಾಸಿಕ್ಸ್ ಲಿಟ್ರೇಚರ್ ಅಂತ ಕರಿತೀವಿ ನಾವು. ಆ ಕ್ಲಾಸಿಕ್ ಲಿಟ್ರೇಚರ್ ಅನ್ನುವಂತಹ ಸಂದರ್ಭದಲ್ಲಿ ಅಭಿಜಾತ ಅಂದ್ರೆ ಈ ಪುರಾಣ ಪುಣ್ಯಕಥೆಗಳಿರುವಂತಹ ಮೈಥಾಲಜಿಕಲ್ ಏನಿರ್ತಾವಲ್ಲ, ಆ ಒಂದು ಪುರಾಣ ಪುಣ್ಯಕಥೆಗಳಲ್ಲಿ ಔನ್ನತ್ಯವಾಗಿರುವಂತಹ ಒಳ್ಳೆಯ ಸಂಸ್ಕೃತಿಗಳನ್ನ ಇನ್ನಷ್ಟು ಉನ್ನತಕ್ಕೆ ಏರಿಸುವಂತಹ ಅಭಿಜಾತ ಸ್ಥಿತಿಗೆ ಆ ಒಂದು ಕ್ಲಾಸಿಕ್ ಪೋಯಮ್ಸ್ ಇರ್ತಾವಲ್ಲ, ಆ ಕ್ಲಾಸಿಕ್ಸ್ ಬುಕ್ಸ್ ಇರ್ತಾವಲ್ಲ, ಅಂತಹ ಒಂದು ಸ್ಥಿತಿಗೆ ಈ ಗೋವಿನ ಹಾಡು ಈ ತನ್ನಲ್ಲಿರುವಂತಹ ಮೌಲ್ಯಗಳ ಮುಖಾಂತರ ಆ ಹಂತವನ್ನ ತಲುಪಿದೆ ಅಂತ ಹೇಳಿ ಪ್ರಾಜ್ಞರು ಇಲ್ಲಿ ವಿವರಣೆಯನ್ನ ಪಠ್ಯದಲ್ಲಿ ಕೊಡುವಂತಹದ್ದು ಗಮನಿಸಿ. ಗೋವಿನ ಕಥೆಯಲ್ಲಿ ಈ ಪರಿಷ್ಕಾರ ಯಾವ ಅಭಿಜಾತ ಕಾವ್ಯಕ್ಕೂ ಕಡಿಮೆಯಾಗಿಲ್ಲ. ಆದರೆ ಈ ಹಾಡನ್ನು ಬರೆದ ಕವಿ ಈ ಮೌಲ್ಯಗಳ ತಿಳುವಳಿಕೆಯನ್ನು ಸ್ವಪ್ರಜ್ಞೆಯಿಂದ ಪಡೆದಿರಬಹುದೇ ಎಂಬ ಸಂಶಯವೂ ಬಾಧಿಸಬಹುದು. ಹಾಗೆ ಇರಲಿಕ್ಕೂ ಇಲ್ಲ. ಒಂದು ವೇಳೆ ಇದು ಆತ ತನ್ನ ಜೀವನದ ಅನುಭವದ ಹಿನ್ನೆಲೆಯಲ್ಲಿ ಅನುಭವಿಸಿ ಬರೆದಿರುವಂತಹ ಒಂದು ಕಾವ್ಯವೇ ಅಥವಾ ಅನುಭವಿಸದೇ ಕೂಡ ಬರೆದಿರುವಂತಹ ತನ್ನ ಗಮನಕ್ಕೆ ಅನಿಸಿದಂಥ ಭಾವನೆ ಅಭಿವ್ಯಕ್ತ ಮಾಡಿದರೆ ಅದಕ್ಕೆ ಹೇಳ್ತಾರೆ ಜಾನಪದ ಕಾವ್ಯ ಮೂರ್ತವಾದ ಅನುಭವ ಇದ್ದಕ್ಕಿದ್ದ ಹಾಗೆಯೇ ಸ್ವೀಕರಿಸುತ್ತದೆ. ಅಲ್ಲಿ ಏನಿದೆಯೋ ಜನಪದ ಕಾವ್ಯಲ್ಲಿ ಬದಲಾವಣೆ ಮಾಡಬೇಕನ್ನುವಂತಹ ರೀತಿಯಲ್ಲಿಲ್ಲ, ಅಲ್ಲಿ ಹೇಗಿದೆಯೋ ಹಾಗೆಯೇ ಯಥಾವತ್ತಾದಂತಹ ಜನಪದ ಶೈಲಿಯಲ್ಲಿಯೇ ಸ್ವೀಕರಿಸುವಂತಹದ್ದೇ ಅದರ ಪ್ರಮುಖವಾದಂತಹ ಸಜೀವವಾಗಿರುವಂತೆಯೇ ಅದು ಸ್ವೀಕರಿಸಿಕೊಳ್ಳುತ್ತೆ ಅಂತನ್ನುವಂತಹ ಮಾತು ಮುಂದುವರೆದು ಅದಕ್ಕೆ ಹೇಳ್ತಾರೆ ಸಜೀವತೆ ಸಾಯದಂತೆ ನೋಡಿಕೊಳ್ಳುವುದೊಂದೇ ಅದರ ಕರ್ತವ್ಯವಾಗಿದೆ. ಅದಕ್ಕೆ ಇದರ ಈ ರೀತಿಯಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಈ ಕವಿತೆಯನ್ನ ಗಮನಿಸಬೇಕು ಎನ್ನುವಂತಹ ಮಾತನ್ನ ನಮಗೆ ಕೀರ್ತಿನಾಥ್ ಡಿ ಕುರ್ತಕೋಟಿ ವಿಮರ್ಶಕರು ಈ ಕವಿತೆಯ ಇನ್ನಷ್ಟು ವಿಸ್ತಾರವಾಗಿ ಆಶಯವನ್ನ ವಿಮರ್ಶಾ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು. ಅದಕ್ಕೆ ಅಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ವಿವರಗಳನ್ನು ನೀವು ನೋಡಬೇಕಾಗಿತ್ತಂದ್ರೆ ಕೀರ್ತಿನಾಥ್ ಕುರ್ತಕೋಟಿ ಅವರ ಗೋವಿನ ಕಥೆ ಸಂಸ್ಕೃತಿ ಸ್ಪಂದನ ಮನೋಹರ ಗ್ರಂಥಮಾಲೆ ಈ ಒಂದು ಪುಸ್ತಕದಲ್ಲಿ ಧಾರವಾಡದಿಂದ ಪ್ರಕಟವಾಗಿರುವಂಥದ್ದು. ತಾವು ಪುಟ ಸಂಖ್ಯೆ 78 ಮತ್ತು 84 ಈ ಅರ್ಥ ವಿಸ್ತಾರವನ್ನು ಬರೆಯಲಾಗಿದೆ ಎನ್ನುವಂತಹದ್ದೇ ಈ ಕವಿತೆಯ ಆಶಯ ಎನ್ನುವಂತಹ ಮಾತು.